ನಮಸ್ಕಾರ. ನಾನು ಕೃಷ್ಣಮೂರ್ತಿ. ನಾನು CRPFಲ್ಲಿ 2001 ಜಾಯ್ನ್ ಆಗಿದ್ದು. ಈಗ 23 ಇಯರ್ಸ್ ಸರ್ವಿಸ್ ಮಾಡಿ ವಾರಂಟಿಯಾಗಿ ರಿಟೈರ್ಡ್ ಆಗಿದ್ದೀನಿ. ನಾನು ಹೆಡ್ ಕಾನ್ಸ್ಟೇಬಲ್ ಆಗಿ ರಿಟೈರ್ಡ್ ಆಗಿರೋದು. ಆಮೇಲೆ ಲಾಸ್ಟ್ ಟೈಮಲ್ಲಿ ಕಾಶ್ಮೀರದಲ್ಲಿ QAT ಕಮಾಂಡರ್ ಆಗಿ 5 ವರ್ಷ ಡ್ಯೂಟಿ ಮಾಡಿಬಿಟ್ಟು ಬಂದಿದ್ದೀನಿ. ಆರ್ಮಿ ಬಗ್ಗೆ ಪ್ರತಿಯೊಬ್ಬರು ಚಿಕ್ಕ ಹುಡುಗರಿಂದ ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ನಮ್ಮದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ. ಅಲ್ಲಿಂದ ನಮಗೆ ಕ್ರೇಜ್ ಇತ್ತು, ಏನೋ ಒಂದು ಹೋಗಬೇಕು, ಪೊಲೀಸು ಆರ್ಮಿ ಯಾವುದಾದ್ರು ಸರಿ, ಒನ್ನಲ್ಲಿ ಡಿಫೆನ್ಸು, ಒನ್ನಲ್ಲಿ ಹೋಗಬೇಕು ಅನ್ನೋದೊಂದು ಮನಸ್ಸಲ್ಲಿ ಇತ್ತು. ನನಗೂ ಎಲ್ಲರಿಗೂ ಇರುತ್ತೆ ಚಿಕ್ಕದ್ರಿಂದ ಹುಡುಗರಿಗೆ. ಫಸ್ಟು ನಮಗೆ ಪೋಸ್ಟಿಂಗ್ ಆಗಿದ್ದು ಅಸ್ಸಾಮ್ಗೆ. ಬೆಳಗ್ಗೆ 6 ಗಂಟೆಗೆ ಮಾರ್ಕಲ್ ಅಂದರೆ ಬೆಳಗ್ಗೆ PT ಮಾಡಿಸೋಕ್ಕೆ ಹೋಗಿದ್ದೀವಿ. ರಾತ್ರಿ 10:30 11 ಗಂಟೆಗೆ ಹೋಗಿದ್ದೀವಿ. ಹೋಗಿ ಮಲಗಿದ್ದು ನನಗೆ 4:15 ಎಚ್ಚರ ಆಗ್ಬಿಡ್ತು. ನಿದ್ದೆ ಬರಲ್ಲ, ಹೊಸ ಜಾಗ. 4:15 ಎಚ್ಚರ ಆದಾಗ ಸೂರ್ಯನ ಬೆಳಕು ಬಿದ್ದೈತೆ, ಅಂದರೆ ಫುಲ್ಲು ಬೆಳಕಾಗ್ಬಿಟ್ಟಿದೆ. ನನಗೆ ಹೆದರಿಕೆ ಆಗ್ಬಿಡ್ತು. ನಮ್ಮ ಕಡೆ ಎಲ್ಲ 6:30 7 ಗಂಟೆಗೆ ಬೆಳಕು ಬರೋದು, ಸೂರ್ಯನ ಕಿರಣ ಅದು 7 ಗಂಟೆ ಮೇಲೆ ಬರೋದು. ನನಗೆ ಏನಿದು ಇಷ್ಟು, ನನಗೆ ಎದ್ದುಬಿಟ್ಟು ಒಂದೇ ಸತಿ ಹೊರಗಡೆಗೆ ಬಂದುಬಿಟ್ಟೆ. ಹೊರಗಡೆಗೆ ಬಂದರೆ ನೋಡ್ತೀನಿ ಯಾರೂ ಇಲ್ಲ, ಯಾರೂ ಕಾಣ್ತಾ ಇಲ್ಲ. ನಾನು ಅಂದ್ಕೊಂಡೆ ಎಲ್ಲ PTಗೆ ಹೋಗ್ಬಿಟ್ಟಾರೆ ಅಂದ್ಕೊಂಡು ಓಡ್ತಾಯಿದ್ದೀನಿ ಟಾಯ್ಲೆಟ್ ಕಡೆಗೆ. ಆಮೇಲೆ ನೋಡಿದ್ರೆ ಅದು ಟೈಮ್ ನೋಡ್ತೀನಿ 4:15. ನಂಗೆ ಟೈಮ್ ವಾಚ್ ನಿಂತೋಗ್ಬಿಡ್ತಾ. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ವಾಚ್ ನಿಂತೋಗ್ಬಿಡ್ತಾ ಅಂದ್ಕೊಂಡು ಇದು ಮಾಡೋರು. ಆಮೇಲೆ ಯಾರೋ ಒಬ್ರನ್ನ ಕೇಳಿದೆ, ಅವರು ನನ್ನಂಗೆ ಎದ್ದಿದ್ರು. ಅವರು ನಾನು ಎದ್ಬಿಟ್ಟಿದ್ದೆ, ಆದರೆ 6 ಗಂಟೆಗಿರೋದು, ಇಲ್ಲಿ 4 ಗಂಟೆಗೆ ಬೆಳಕಾಗ್ಬಿಡುತ್ತೆ ಅಂತಂದ್ರೆ ಆವಾಗ ನನಗೆ ಅದು ಫಸ್ಟ್ ಅನುಭವ. ನನಗೆ 23 ವರ್ಷ ನಾನು ಸರ್ವಿಸ್ ಮಾಡಿ ಬಂದೆ. ಬರ್ಬೇಕಾದ್ರೂ ನನಗೆ ಭಾಳ ದುಃಖ ಆಯ್ತಿತ್ತು. ಯಾಕೆ ಆಯ್ತಿತ್ತಪ್ಪ ಅಂದರೆ, ಅದು ನಮ್ಮದು ಫ್ಯಾಮಿಲಿ ಥರನೇ ಆಗ್ಬಿಟ್ಟಿತ್ತು. ಸಣ್ಣ ಪುಟ್ಟವು ಎಲ್ಲ ಕಡೆ ಬಂದೇ ಬರ್ತವೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಬಂದು ಬೆರೆಯೋದು ಅವೆಲ್ಲ ಒಂಥರ ಮನಸ್ಸಿಗೆ ನೋವಾಗ್ಬಿಡ್ತು. ಅಸ್ಸಾಮಿಂದ ನಮಗೆ ಕಾಶ್ಮೀರದ ಎಲೆಕ್ಷನ್ ಡ್ಯೂಟಿ ಅಂತ ಬರುತ್ತೆ. ಎಲೆಕ್ಷನ್ ಡ್ಯೂಟಿಗೆ ಏನು ಮಾಡ್ತಾರೆ, ಇಷ್ಟಿಷ್ಟು ಕಂಪ್ನಿ ಹೋಗಬೇಕು ಅಂತ ಕಳಿಸ್ಬಿಡ್ತಾರೆ, ಆ್ಯಡಪ್ ಕಂಪ್ನಿ ಅಂತ. ಅವಾಗ ನಮ್ಮದು ಜಿ ಕಂಪ್ನಿ ಕಳಿಸ್ಬಿಟ್ಟಾಗ ಜಮ್ಮು ಕಾಶ್ಮೀರ ಫಸ್ಟ್ ಟೈಮು. ಅವಾಗೆಲ್ಲ ಫುಲ್ಲು ಇಷ್ಟು ಫೆಸಿಲಿಟಿ ಇರಲಿಲ್ಲ. ಆಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಜಮ್ಮುವಿಂದ ಕಾಶ್ಮೀರಕ್ಕೆ ಹೋಗೋಕ್ಕೆ 300 ಕಿಲೋಮೀಟ್ರ್ ಇದೆ. ಎಲ್ಲರೂ ಅನ್ಕೋತಾರೆ ಜಮ್ಮು ಕಾಶ್ಮೀರ ಎರಡೂ ಒಂದೇ ಅಲ್ಲ. ಜಮ್ಮು ಬೇರೆ, ಕಾಶ್ಮೀರ ಬೇರೆ. ಎರಡಕ್ಕೂ 300 ಕಿಲೋಮೀಟ್ರು ಡಿಫ್ರೆಂಟ್. ಅಲ್ಲಿ ವೆದರ್ ಚೇಂಜ್ ಆಗುತ್ತೆ, ಅಲ್ಲಿ ಕಲ್ಚರ್ ಚೇಂಜ್ ಆಗುತ್ತೆ. ಯಾಕೆಂದರೆ ಜಮ್ಮುನಲ್ಲಿ ಐಸ್ ಬೀಳಲ್ಲ, ಕಾಶ್ಮೀರದಲ್ಲಿ ಐಸ್ ಬೀಳುತ್ತೆ. ಹಾಗಾಗಿ ಜಮ್ಮುವಿಂದ ಕಾಶ್ಮೀರಕ್ಕೆ 300 ಕಿಲೋಮೀಟ್ರು. ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಒಂದು ಟೆಂಡರ್ ಅಂತ ಇದೆ, ಟನಲ್ ಅಂತ ಇದೆ. ಟನಲ್ ಒಳಗಡೆ ಕ್ರಾಸ್ ಮಾಡ್ಬೇಕು ನಾವು. ಅದು ಒಂದೇ ಒಂದು ಇದು ಈ ಕಡೆ ಹೋಗೋಕ್ಕೊಂದು ಬರೋಕ್ಕೊಂದು ಅಷ್ಟೇ. ಅದೊಂದು ಕ್ಲೋಸ್ ಆಯಿತು ಅಂದರೆ ಇನ್ನು ಬೇರೆ ಕಡೆ ನೀವು ಎಲ್ಲಿ ಹೋಗೋಕ್ಕೂ ಸಾಧ್ಯ ಇಲ್ಲ, ಕಾಶ್ಮೀರದಿಂದ ಜಮ್ಮುಗೆ. ಅದೊಂದು ಅದರಲ್ಲಿ ಹೋಗ್ಬೇಕಾರಂತೂ ಹೆದರಿಕೆ ಆಗೋದು ನಮಗೆ. ಫಸ್ಟ್ ಟೈಮ್ ಅಲ್ವಾ, ಏನಾರ ಗುಡ್ಡ ಕುಸ್ತು ಬಿದ್ದುಬಿಟ್ರೆ, ನಾವು ಒಳಗಡೆ ಸಿಗಾಕೋಬಿಟ್ರೆ, ಆ ಥರ ಒಂದು ಅನುಭವ ಆಯ್ತಿತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಬಸ್ಸಲ್ಲಿ ಹೋಗ್ತಿದ್ದಂಗೆ ನಮಗೇನಲ್ಲಿ ಒಂದು ಬಿಲ್ಡಿಂಗು ಅವೆಲ್ಲ ಏನು ಅರೇಂಜ್ಮೆಂಟ್ ಇರೋಲ್ಲ. ಫೋರ್ಸ್ ಅಂದರೆ ಎಲ್ಲ ಕಡೆನೂ ಹೋಗ್ಬೇಕಾಗುತ್ತೆ. ಎಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ವೋ ಆ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಶ್ರೀನಗರದಲ್ಲಿ ಒಂದು ಸೇಬಿನ ತೋಟ ಅದು. ಅಲ್ಲೇನು ಮಾಡ್ತಾರೆ ಅಂದರೆ, ಈ ಹಿಂದೂಗಳು ಬಂದುಬಿಟ್ಟಿರ್ತಾರಲ್ಲ, ಅವಾಗ 1990 ಇದಾಗಿ ವಾಪಸ್ ಜಮ್ಮುಗೆ ಬಂದಿರ್ತಾರೆ. ಅವರು ಮನೆಗಳೆಲ್ಲ ಖಾಲಿ ಬಿದ್ದಿರ್ತವೆ, ಅವ್ರ ಜಾಗ ಎಲ್ಲ ಇರುತ್ತೆ. ಆ ಜಾಗನೆಲ್ಲನೂ ಫೋರ್ಸು ಕವರ್ ಮಾಡ್ಕೊಂಡಿದೆ. ಯಾಕೆಂದರೆ ಇರೋಕ್ಕೆ ಜಾಗ ಬೇಕಲ್ಲ. ಅದರಲ್ಲಿ ಅಂಥ ಒಂದು ಇದರಲ್ಲಿ ನಾವು ಹೋಗ್ತಿದ್ದಂಗೆ ಅಲ್ಲಿ ಟೆಂಟ್ ಹಾಕೊಳ್ರಪ್ಪ ಅಂತ ಕೊಟ್ಬಿಟ್ರು. ಟೆಂಟ್ ಹಾಕೊಳ್ಳಿ ಅಂತ ಕೊಡ್ದಂಗೆ ನಾವು ಟೆಂಟ್ ಹಾಕೊಳ್ಳಿ ಅಂದರೆ 6 ಜನ ಕೊಟ್ಬಿಡ್ತಾರೆ. ಅವರು ಟೆಂಟ್ ಹಾಕ್ಕೊಂಡು ಇರಬೇಕಾಗುತ್ತೆ. ನೈಟ್ ಹೋಗಿರೋದೇ ನಾವು 8:30 9 ಗಂಟೆಗೆ ಹೋಗಿದ್ದೀವಿ. ಹೋಗ್ತಿದ್ದಂಗೆ ಊಟನೂ ಮಾಡಬೇಕು. ಆಮೇಲೆ ನಾವು ಮನಿಕೊಳ್ಳೋಕ್ಕೆ ಜಾಗನೂ ರೆಡಿ ಮಾಡ್ಕೋಬೇಕು. ಟೆಂಟ್ ಹಾಕೋಬೇಕು ಅಂದರೆ ನಾವು ಅಂದ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಟೆಂಟ್ ಹಾಕೊಂಡು ಏನೋ ಒಂದು
ಟೆಂಟ್ಗಳು ನಡ್ಸ್ಕೊಂಡು 6 ಜನ ಮನೆ ಬಿಡ್ಬೇಕು ಅಂತಲ್ಲ. ಅವ್ರು ಹಂಗೆ ಹೇಳಲಿಲ್ಲ. ಫಸ್ಟು ನೀವು ಎಷ್ಟು ಅಗಲ ಟೆಂಟ್ ಹಾಕ್ತಿರೋ ಅಷ್ಟು ಅಗಲ ನಿಮಗೆ ಇಲ್ಲಿ ಸೊಂಟದ ಗಂಟ ಗುಂಡಿ ತೋಡಬೇಕು ಅಂದರು. ನಾವು ಗುಂಡಿ ಯಾಕೆ ಅಂದು, ಆ ಗುಂಡಿ ಒಳಗೆ ನೀವು ಮಲಗಬೇಕು ಅಂತ. ಆವಾಗ ನಮಗೆ ಅರ್ಥ ಆಗಲಿಲ್ಲ, ಏನಕ್ಕೆ ಇಷ್ಟೊಂದು ಟಾರ್ಚರ್ ಮಾಡ್ದವ್ರು ಇವರು ಅಂತ. ನಮಗೆ ಅವ್ರನ್ನ ತುಂಬ ಬೈಕೊಂಡು ಅಷ್ಟು 300 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಬಂದಿದ್ದೀವಿ ಬಸ್ಸಲ್ಲಿ. 8 ಅವರ್ ಜರ್ನಿ ಅದು 300 ಕಿಲೋಮೀಟ್ರು, ಅದು ಫುಲ್ ಬೆಟ್ಟ. ಇವರು ಏನಪ್ಪ ಹಿಂಗೆ ಮಾಡಿಬಿಟ್ರಲ್ಲ ಅಂತ ನಮಗೆ ಎಲ್ಲರೂ ಬೈಕೊಂಡು ಸುಸ್ತಾಗೈತೆ, ಇನ್ನು ಮನೆಗೆ ಮಲಗಲಿಲ್ಲ ಅಂದರೆ ನಿಮ್ಮಿಷ್ಟ, ಕೊಟ್ಬಿಟ್ಟಿದ್ದಾರೆ ಒಂದು ಟೆಂಟ, ನೀವು ಹಾಕೊಂಡು ಮಲಗಬೇಕು. ಊಟ ನಿಮಗೆ 12 ಗಂಟೆಗೆ ಊಟ ಸಿಗುತ್ತೆ, ಅಷ್ಟರೊಳಗೆ ನೀವು ಹಾಕ್ಕೊಂಡಿದ್ರೆ ಊಟ. ಸರಿ ಅಂದ್ಬಿಟ್ಟು ಎಲ್ಲರೂ ಗುದ್ಲಿ ಎಲ್ಲ ತಗೊಂಡು ಆಗಿತ್ತವ್ರೆ. ನಾವೆಲ್ಲ ಬೈಕೊಂಡು ಅಗದು ಇಷ್ಟಾಗಲ್ಲ ಮಾಡಿ, ಆಮೇಲೆ ಅದರೊಳಗಡೆ ಗ್ರೌಂಡ್ ಶೀಟೆಲ್ಲ ಹಾಕಿ ಮೇಲೆ ಟೆಂಟ್ ಕಟ್ಟಿ ಊಟ ಮಾಡಿ 12 ಗಂಟೆಗೆ ಮಲಗಿ ಏನೊಂದು 1 ಅವರ್ 2 ಅವರ್ ಆಗಿತ್ತೇನೋ ಅಷ್ಟೇ. ಫೈರಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಫೈರಿಂಗ್ ಆವಾಜ್ ಆಯ್ತಂಗೆ ಅವಾಗ ಹಂಗೆ ಅನ್ನಿಸ್ತು ನಮಗೆ, ನಾವು ಗುಂಡಿ ತೋಡಿದ್ದು ಸೇಫು ಅಂತ. ಅವ್ರು ಏನೇ ಫೈರಿಂಗ್ ಮಾಡಿದ್ರು ಅದು ಬುಲೆಟ್ಗಳು ಯಾವತ್ತೂ ಹಿಂಗೋಗಿ ಹಿಂಗೆ ಬರೋಲ್ಲ. ಅವು ಹೆಂಗಿದ್ರೆ ಸೀದನೇ ಹೋಗೋದು, ಅದು ಎಷ್ಟು ಜೋಡಿರುತ್ತೆ ಸೀದನೇ ಹೋಗೋದು. ಗುಂಡಿ ಒಳಗಿದ್ದೆ ಅಂದರೆ ಅವ್ರ ಅಪ್ರಾಣಿ ಯಾರು ಏನು ಅಳ್ಳಾಡ್ಸೋಕ್ಕಾಗಲ್ಲ. ಆವಾಗ ನಾವು ಏನು ಅಂದಿದ್ರಲ್ಲ ಕಮಾಂಡ್ರು, ನಾವು ಬೈಕೊಂಡಿದ್ವಲ್ಲ, ಅವಾಗ ಅಂದು ಅಪ್ಪ ದೇವರು ಹೇಳಿದ್ದು ಕರೆಕ್ಟಾಗಿ ಹೇಳ್ದ ಅಂತ ಅವಾಗ ಹಂಗೆ ಅನ್ನಿಸ್ತು. ಆವಾಗ ಅಲ್ಲಿಂದ ಕ್ರೋಲಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೊಂದು ಮುಂದ್ಗಡೆನೂ ಒಂದು ಸ್ಯಾಂಡ್ ಬ್ಯಾಗ್ ಮಡಗಿರ್ತೀವಿ, ಒಳಗಡೆ ಹೋಗಿ ಅಲ್ಲಿ ಕೂತ್ಕೋಬೇಕು. ಅಲ್ಲಿ ಒಳಗಡೆನೇ ಇರೋಂಗಿಲ್ಲ. ಒಳಗಡೆಯಿಂದ ಒಂದು ಗಿರ್ನೇಡ್ ಎಸ್ಬಿಟ್ರೆ ನಾವು ಇರೋರೆಲ್ಲ ಸತ್ತೋಗ್ಬಿಡ್ತಾರೆ. ಬರೀ ಫೈರಿಂಗ್ ಆದರೆ ಪರವಾಗಿಲ್ಲ. ಅದನ್ನು ಬಿಟ್ಟು ಆಗ್ತಿದ್ದಂಗೆ ಜಾಗ ಖಾಲಿ ಮಾಡಿಬಿಡ್ಬೇಕು. ಎಲ್ಲರಿಗೂ ಬುಲೆಟ್ ಪ್ರೂಫ್ ಕೊಟ್ಟಿರ್ತಾರೆ. ಹೋಗ್ತಿದ್ದಂಗೆ 16 ಕಿಲೋ 18 ಕಿಲೋ ಹೆವಿ ಬುಲೆಟ್ ಪ್ರೂಫ್ ಇತ್ತು. ಆವಾಗ ನಮಗೆ ಅವೆಲ್ಲ ಹಾಕೊಂಡು ರೂಢಿ ಇಲ್ವಲ್ಲ, ಪಕ್ಕದಲ್ಲೇ ಮಲಿಕತ್ತೀವಿ. ರೈಫಲ್ಲು ಪಕ್ಕದಲ್ಲೇ ಇರುತ್ತೆ, ಬುಲೆಟ್ ಪ್ರೂಫ್ ಪಕ್ಕದಲ್ಲೇ ಇರುತ್ತೆ, ಮಲಗಿರ್ತೀವಿ. ಆ ಫೈರಿಂಗ್ ಆಯ್ತಂಗೆ ಎಲ್ಲರೂ ಹಳುಬ್ರೆಲ್ಲ ಗೊತ್ತವರಿಗೆ, ಫೈರಿಂಗ್ ಆಯ್ತಿದ್ದಂಗೆ ಸ್ಟಾರ್ಟಿಂಗೇ ಬುಲೆಟ್ ಪ್ರೂಫ್ ಹಾಕೊಂಡು ರೈಫಲ್ ತಗೊಂಡು ಓಡೋದು. ನಾವು ಹೊಸಬ್ರೆಲ್ಲ ನಮಗೆ ಏನೂ ಗೊತ್ತಿಲ್ಲ ಅಷ್ಟು, ಅಂದರೆ ಹೇಳಿರ್ತಾರೆ, ಆದರೆ ನಾವು ಅಷ್ಟು ಪ್ರಾಕ್ಟೀಸ್ ಇರೋಲ್ವಲ್ಲ. ಫೈರಿಂಗ್ ಆಗದೆ ನಾನು ರೈಫಲ್ ತಗೊಂಡು ಓಡ್ಬಿಟ್ಟೆ, ಬುಲೆಟ್ ಪ್ರೂಫ್ ಅಲ್ಲೇ ಬಿಟ್ಟು. ನೋಡಿ ಹಿಂಗೆ ಟಚ್ ಮಾಡೋದು ಅಷ್ಟೇ, ಅಲ್ಲಿ ಜಾಸ್ತಿ ನೈಟ್ ಯಾರು ಮಾತಾಡೋಲ್ಲ. ಟಚ್ ಮಾಡಿ ಓಡು. ಗೇಟಿಂದ ಹೊರಗಡೆ ಹೋದು ಅಲ್ಲಿ ಮನೆ ಕವರ್ ಮಾಡಬೇಕು. ಮನೆ ಕವರ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಇಲ್ಲಿಂದನೇ 1 2 3 4 ಫಸ್ಟು ಸರೌಂಡು ಗೇರ ಹಾಕೇಳಿ ನಮ್ಮನ್ನು ಕಳ್ಸೋರು ಫಸ್ಟು ಗೇರ್ ಹಾಕಿದೆ. ನಾವು ಹೋಗ್ದಂಗೆ ಅಲ್ಲಿ ನಾಲೆ ಒಳಗೆ ನೀರು. ನಾವೆಲ್ಲ ಡೆಮೋ ಅನ್ಕೊಂಬಿಟ್ಟಿರ್ತೀವಿ. ಅದನ್ನು ಟ್ರೈನಿಂಗಲ್ಲಿ ಏನು ಕೊಡ್ತಾರಲ್ಲ ಅವೆಲ್ಲ ಡೆಮೋ ಅನ್ಕೋತೀವಿ. ಅದು ರಿಯಾಲಿಟಿ ಇಲ್ಲಿ ಆಗುತ್ತೆ. ಮಲಿಕತ್ತಿದ್ದಂಗೆ ನೀರಿಷ್ಟು ನೈಟು ಆ ಚಳಿಲಿ, ಆ ಟೈಮಲ್ಲಿ ಫೈರಿಂಗ್ ಆದಾಗ ಆವಾಗ ನಮಗೇನು ಅನಿಸಲ್ಲ. ಅದು ಚಳಿನೂ ಅನಿಸಲ್ಲ, ಏನೂ ಅನಿಸಲ್ಲ. ಬಾಕಿ ನಾರ್ಮಲಾಗಿದ್ದಾಗ ಚಳಿ ಅನಿಸುತ್ತೆ. ಅದ್ರ ನಾಲೆಲ್ಲೇ ಮಲಿಕೊಂಡು ಪೊಸಿಷನ್ ತೊಗೊಂಡು ಆಮೇಲೆ ಮತ್ತೆ ಒಳಿಗೆ ಹೋದಾಗ ಎಲ್ಲ ಸರೌಂಡ್ ಮಾಡಿದಾಗ ಎಲ್ಲರೂ ನಮ್ಮನ್ನು ಒಬ್ಬನ ನಡೆದು ಕರ್ಕೊಂಡ್ಬಿಟ್ಟು ಡೋರು ಎದುರುಗಡೆ ಕೂರಿಸ್ಬಿಟ್ಟು ಯಾರು ಒಳಗಡೆಯಿಂದ ಓಡಿ ಬಂದರೆ ಶೂಟಿಂಗ್. ನೋ ಪರ್ಮಿಷನ್. ಯಾಕೆಂದರೆ ಅಲ್ಲಿ ಇರೋದು ಒಳಗಡೆ ಓಡೋರು ಯಾರು ನೈಟ್ ಯಾರು ಓಡೋಲ್ಲ. ಯಾರು ಕವರ್ ಮಾಡೋರು ಅಲ್ಲಿರಿಗೂ ಗೊತ್ತು, ಮನೆಯವ್ರಿಗೂ. ಮತ್ತು ಓಡ್ತಾವನ್ನೇ ಫೈರ್ ಮಾಡ್ಕೊಂಡು ಅಂದರೆ ಶೂಟ್ ಮಾಡೋದು. ಆ ಥರ ಅದು ನನ್ನ ಲೈಫಲ್ಲಿ ಫಸ್ಟು ಇದರಲ್ಲಿ ಒಬ್ಬನ ಸಾಯಿಸ್ಬೇಕಾ ಅನ್ನೋ ಒಂದು ಮೈಂಡ್ ಬಂದಿದ್ದು ನನಗಾಗ. ಆ ಥರ ಸಿಚುವೇಶನ್ಗಳೆಲ್ಲ ತುಂಬ ನಡೆದು. ಈ ಆಂಧ್ರದಲ್ಲೂ ತುಂಬ ನಕ್ಸಲಿಗಳು ಅಲ್ಲೂ ಕಣ್ಣೆದುರುಗಡೆನೆ ಕೈ ಕಟ್ಬಿಟ್ಟು, ಅಂದರೆ ಅವ್ರನ್ನ ಬಿಟ್ಟರೆ ಏನು ಮಾಡ್ತಾರೆ ಅಂದರೆ ಮತ್ತೆ ಇದು ಬಿಡ್ಸ್ಕೊಂಬಂದ್ಬಿಟ್ಟು ಇದು ಮಾಡಿಬಿಡ್ತಾರೆ. ಅಲ್ಲೂ ತುಂಬ ಜನಗಳು ಆಯಿತು, ಅವನು ನೋಡಿದ್ದೀನಿ. ಫೈರ್ ಮಾಡಿದ್ದೀವಿ ನಾವು ತುಂಬ. ಆದರೆ ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಗಾಯ ಆಗಿದ್ದಾರೆ ಅದನ್ನೆಲ್ಲ ಲೆಕ್ಕ ಕೊಡೋಕ್ಕೆ ಇಲ್ಲೇನು ಮಾಡ್ತಾರೆ, ಪೇಪರಲ್ಲಿ ಇಷ್ಟಿಷ್ಟು ಅಂತ ಹೇಳ್ಬಿಡ್ತಾರೆ. ಅದರಲ್ಲಿ ರಿಯಾಲಿಟಿಲಿ ಹಂಗೆ ಹೇಳೋಕ್ಕಾಗಲ್ಲ. ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಪೇಪರಲ್ಲಿ ಒಂದು ಸ್ವಲ್ಪ ಹೈ ಲೆವೆಲಾಗ ಇಲ್ಲ ಏನೋ ಒಂದು ಬಿಟ್ಟು ಏನೇನೋ ಬರೆದಿರ್ತಾರೆ. ಆವಾಗ ನನಗೆ ಅನ್ನಿಸ್ತು ಪೇಪರಲ್ಲಿ ಫುಲ್ ಎಲ್ಲ ಬರೋದೆಲ್ಲ ಸರಿಯಲ್ಲ, ಫಿಲ್ಟ್ರ್ ಮಾಡಿ ಇದು ಮಾಡಿರ್ತಾರೆ ಅನ್ನಿಸ್ತು ಆಗ. ನಾನು 2003ನಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದು. ಆವಾಗ ಒಂಥರ ಇದ್ದರು ಜನ.
ಆವಾಗ ಮಿಲಿಟೆಂಟ್ ಜಾಸ್ತಿ ಇದ್ದರು. ಮಿಲಿಟೆಂಟು ಗಿರ್ನೇಡ್ ಹಾಕೋರು, ಸೈಲೆನ್ಸರ್ ಪಿಸ್ತಲಲ್ಲಿ ಶೂಟ್ ಮಾಡಿಬಿಟ್ಟು ಹೋಗ್ಬಿಡೋರು ನಾವು ಗುಂಪಲ್ಲಿದ್ದಾಗ, ಇಲ್ಲ ಇದು ಮಾಡಿದಾಗ. ಈಗ ಪಾಕಿಸ್ತಾನದವ್ರು ಇದ್ದಾರಲ್ವ, ಅವರೇ ಮಿಲಿಟೆಂಟ್ ನಮಗೆ. ಈಗ ನಾವು ಅಂತೀರಿ, ಅವರು ಪಾಕಿಸ್ತಾನ ವೈರಿಗಳು ಅಂತಿರಲ್ಲ, ಅದನ್ನೇ ಮಿಲಿಟೆಂಟ್ ಅಂತೀವಿ. ಮಿಲಿಟೆಂಟ್ ಅಂದರೆ ಇಲ್ಲಿ ಬಂದುಬಿಟ್ಟು ನಮ್ಮ ಒಂದು ಏರಿಯಾದೊಳಗೆ ಬಂದು ಅಲ್ಲಿ ಜನಗಳ್ನೆಲ್ಲ ಎತ್ತಿ ಕಟ್ಟಿ ನಮ್ಮ ವಿರುದ್ಧವಾಗಿ ಏನು ಕಾರ್ಯವಾಹಿ ಮಾಡ್ತಾರಲ್ಲ, ಅವರೇ ಮಿಲಿಟೆಂಟ್ಗಳು. 2017ರಲ್ಲಿ ಹೋದಾಗ ನನಗೆ ಅಜಗಜಾಂತರ ಅನಿಸ್ಬಿಡ್ತು. ಆವಾಗಿನ ಬುರನ್ಮಾಲ್ ಇದ್ದು ಜಗಳ ಆಯಿತು, ಅವ್ನು ಸತ್ತಿದ್ದು ಇದು ಮಾಡಿದ್ದ ಅಂದ್ಬಿಟ್ಟು ಕಲ್ಲು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನೋಡ್ತೀನಿ, ಅವಾಗಂತೂ ಫೋರ್ಸ್ಗೆ ಎಷ್ಟು ಬೈತಾ ಇದ್ದಾರೆ ಜನ ಅಂದರೆ, ನನಗೆ ಇವ್ರು ಏನಪ್ಪ ಹಿಂಗೆ ಬೈತಾವ್ರಲ್ಲ. ಫಸ್ಟೆಲ್ಲ ಯಾರೂ ಬೈತಾನೇ ಇರಲಿಲ್ಲ, ಏನೋ ಅವ್ರ ಪಾಡಿಗೆ ಅವ್ರು ಹೋಗೋರು, ಏನೋ ಒಂದು ಇದಕ್ಕೆ ಸುಮ್ಮನೆ ಸರ್ ನಮಸ್ಕಾರ ಅಂತಲೂ ಅವಾಗ ಅನ್ನೋರು. ಈಗಂತೂ ನಮಸ್ಕಾರ ಅನ್ನೋದು ಹೋಗಲಿ, ಸುಮ್ಮನೆ ಇರೋಂಥ ಜನನೇ ಇರ್ತಿಲ್ಲ. ಹಂಗೆ ನಾವು ಎದುರುಗಡೆ ಬಂದರೆ ಸಾಕು ಬೈಯೋಕ್ಕೆ ಸ್ಟಾರ್ಟ್ ಮಾಡೋರು. ಫಸ್ಟೆಲ್ಲ ನಮ್ಮ ಗಾಡಿ ನೋಡ್ದಂಗೆ ಸೈಡ್ಗೆ ಹೋಗೋರು 2003ರಲ್ಲಿ. 2017ರಲ್ಲಿ ನಮ್ಮ ಗಾಡಿ ಬಂತಿದ್ರೆ ಬೇಕು ಅಂತಲೇ ಹುಡುಗರು ಇವರೆಲ್ಲ ಬಂದು ಹಿಂಗೆ ಅಡ್ಡ ನಿಧಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋರು. ಆ ಸಿಚುವೇಶನ್ ಹೆಂಗಿತ್ತು ಅಂತಂದರೆ, ಆ ಟೈಮಲ್ಲಿ ನಾವು ಜಾಸ್ತಿ ಬೈಯೋಂಗಿಲ್ಲ, ಜಾಸ್ತಿ ಇದು ಮಾಡೋಂಗಿಲ್ಲ, ಒಂಥರ ಹಿಂಸೆ ಆಗ್ಬಿಡ್ತು. ಏನಪ್ಪ ಮಾಡೋದು, ಹೆಂಗಪ್ಪ ಡ್ಯೂಟಿ ಮಾಡೋದು ಅನ್ನಿಸ್ಬಿಡ್ತು. ಅವಾಗ ಸಖತ್ ಹಿಂಸೆ ಆಗ್ಬಿಡ್ತು. ಬೈಕಂಡು ತಿರುಗಾಡೋರು, ಕಲ್ಲಲ್ಲಿ ಹೊಡೆಯೋರು. ಏನಾರು ಒಂದು ಸಣ್ಣದೊಂದು ಯಾರೊಬ್ಬರು ಸತ್ರ, ಮಿಲಿಟೆಂಟ್ ಯಾರು ಸತ್ರ, ನಮ್ಮ ಮೇಲೆ ಕಲ್ಲು. ಆ ಮಿಲಿಟೆಂಟ್ನ ಕೊಂದಿರೋದು ಮಿಲಿಟೆಂಟ್ ಅಂತಲೇ ಗೊತ್ತು, ಆದರೂ ನಮ್ಮ ಮೇಲೆ ಕಲ್ಲು ಹೊಡೆಯೋದು. ಆಗ ಯಾರೋ ಒಬ್ಬ ಮಿಲಿಟೆಂಟ್ ಯಾವ್ದಾರು ಒಂದು ಮನೇಲಿದ್ದಾನೆ ಅಂದಾಗ, ಆವಾಗ ಇನ್ಫಾರ್ಮೇಷನ್ ಗೊತ್ತಾಯಿತು ಅಂತ ನಾವೇನಾರ ಗೇರ ಹಾಕೋಕ್ಕೆ ಶುರು ಮಾಡಿದಾಗ ಅಲ್ಲಿ ಊರಿನ ಜನಗಳೇ ಕಲ್ಲಲ್ಲಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋರು. ಕಲ್ಲಲ್ಲಿ ಹೊಡಿಯೋರಿಗೆ ನಾವು ಫೈರ್ ಮಾಡೋಕ್ಕಾಗಲ್ಲ, ಪರ್ಮಿಷನ್ ಇರೋಲ್ಲ, ಅದು ಮಾನವಾಧಿಕಾರ ಬಂದ್ಬಿಡುತ್ತೆ. ಹಾಗಾಗಿ ಅದೊಂಥರ ಬಿಸಿ ತುಪ್ಪ ಆಗ್ಬಿಟ್ಟಿತ್ತು ನಮಗೆ. ನುಂಗೋಕ್ಕೂ ಆಗೋಲ್ಲ, ಒಗೆಯೋಕ್ಕೂ ಆಗೋಲ್ಲ ಥರ. ಜನಗಳ ಮೇಲೆ ಹೆಂಗಪ್ಪ ಇದು ಮಾಡೋದು, ಈಗ ಜನ ಕಂಟ್ರೋಲ್ ಮಾಡೋದು, ಮಿಲಿಟೆಂಟನ್ನು ಮಾಡೋದು. ಅವಾಗ ಡಬಲ್ ಟಾಸ್ಕ್ ಆಗ್ಬಿಟ್ಟಿತ್ತು ನಮಗೆ. ಈಗ ಮಿಲಿಟೆಂಟ್ ನೋಡಿಯೋಕೆ ಹೋದ್ರೆ ಜನ ಕಲ್ಲಲ್ಲಿ ಹೊಡಿತಾರೆ, ಜನನ ಇದು ಮಾಡೋಕೆ ಹೋದ್ರೆ ಅವರು ಎಸ್ಕೇಪ್ ಆಯ್ತಾರೆ. ಈ ಥರ ತುಂಬ ನಡೀತು ಮಾತ್ರ ಆ ಟೈಮಲ್ಲಿ. ಆಮೇಲೆ ನಮ್ಮ ಹುಡುಗರಿಗೂ ತುಂಬ ಜನಕ್ಕೆ ಏಟು ಬೀಳ್ತು. ಕಲ್ಲು ಹೆಂಗೆ ಹೊಡಿಯೋರು ಅಂದರೆ, ಅವರು ಎಕ್ಸ್ಪೋರ್ಟ್ ಆಗ್ಬಿಟ್ಟಿದ್ರು ಕಲ್ಲಲ್ಲಿ ಹೊಡಿಯೋಕ್ಕೆ, ಟ್ರೈನಿಂಗೆ ಅವರಿಗೆಲ್ಲ. ಕಾಶ್ಮೀರಕ್ಕೆ ಎಲ್ಲ ದುಡ್ಡು ಕೊಡೋದೆಲ್ಲ ಪಾಕಿಸ್ತಾನದಿಂದಲೇ ದುಡ್ಡು ಬರ್ತಾಯಿದ್ದಾಗ ಸಖತ್ ದುಡ್ಡು ಕೊಡೋರು. ಒಬ್ಬೊಬ್ಬನಿಗೆ 500 ರೂಪಾಯಿ ಕೊಡೋರು ಆ ಟೈಮಲ್ಲಿ. 500 ರೂಪಾಯಿ ಜಾಸ್ತಿ ಆಯ್ತಿದ್ದಾಗ. ಏನೋ ಒಂದು ಓದಿ ಒಂದು ಈ ಕಲ್ಲಲ್ಲಿ ಹೊಡಿಯೋಕ್ಕೆ ಹೋದರೆ ಸಾಕು, ಒಂದು ದಿವ್ಸಕ್ಕೆ 500 ರೂಪಾಯಿ ಹೆಂಗಾದ್ರೂ ಆರಾಮಾಗಿ ದುಡ್ಡು ಕೊಳ್ಳೋರು ಅವರು. ಅವರಿಗೆ ಏನಪ್ಪ ಅಂದರೆ ಒಂದು ಧರ್ಮದ್ದು ಏನೋ ಒಂದು ಇದು ಮಾಡಿ ಮೈಂಡ್ ಚೇಂಜ್ ಮಾಡಿ ಇದು ಮಾಡೋರು. ಅವೆಲ್ಲ ಆಗಿ ನಮಗೆ ಫೈರ್ ಮಾಡಿ ನಾವು ಇದು ಮಾಡೋದ್ಕಿಂತ ನಾವು ಹೊರಗಡೆ ಹೋಗಿ ಬಚಾವಾಗಿ ಹೆಂಗೆ ಬರೋದು ಅನ್ನೋದೇ ಒಂದು ಇದಾಗ್ಬಿಟ್ಟಿತ್ತು, ಚಾಲೆಂಜ್ ಆಗ್ಬಿಟ್ಟಿತ್ತು ಆಗ ಟೈಮಲ್ಲಿ. ಯಾಕೆಂದರೆ ಇಲ್ಲ ಫೈರ್ ಮಾಡಿ ಸಿಗಾಕೊಂಡ್ರೆ ಜೈಲಿಗೆ ಹೋಗ್ಬೇಕು. ಸೈನಿಕರನ್ನು ಜೈಲಿಗೆ ಹಾಕಿದ್ದಾರೆ. ಯಾಕೆಂದರೆ ಅದು ಜನತಾದ ಮೇಲೆ ಮಾನವಾಧಿಕಾರ ಇದು ಇರೋದ್ರಿಂದ ಅವ್ರಿಗೆ ಫೈರ್ ಮಾಡಿ ಅವ್ರು ಸತ್ತು ಹೋದಾಗ ನಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕಿರ್ತಾರೆ. ನಮ್ಮ ಕ್ಯಾಂಪಿಗೆ ಒಬ್ಬ ತರಕಾರಿ ತಗೊಂಬಂದು ಕೊಡ್ತಾಯಿದ್ದ ಅಲ್ಲಿ ಲೋಕಲ್ಲು. ಆಮೇಲೆ ಈಗ ಒಂದು ವಾರದಾದ್ಮೇಲೆ ಅವ್ನು ಸಿಗಾಕೊಬಿಟ್ಟ ನಮಗೆ, ಕಲ್ಲಲ್ಲಿ ಹೊಡಿತಾ. ಆಮೇಲೆ ಅವ್ನು ಹಿಡ್ಕೊಂಬಿಟ್ಟು ನಾವು, ಅಲ್ಲ ನೀನು ನಮ್ಮ ಕ್ಯಾಂಪಿಗೆ ತರಕಾರಿ ತತ್ತೀಯ ಮತ್ತೆ ಕಲ್ಲಲ್ಲಿ ಹೊಡಿತೀಯಲ್ಲ ಅಂತ ಕೇಳಿದ್ವಿ. ಅವರು ಹಂಗೆ ಹೇಳಿದ್ದು, ಸರ್ ಇಲ್ಲಿ ಬಂದರೆ ನೀವು ದುಡ್ಡು ಕೊಡ್ತೀರಾ, ಅಲ್ಲಿ ಕಲ್ಲಲ್ಲಿ ಹೊಡೆದ್ರೆ ಅವ್ರು ದುಡ್ಡು ಕೊಡ್ತಾರೆ, ನಮಗೆ ದುಡಿಬೇಕು, ಎಲ್ಲಿ ದುಡಿದ್ರೇನು ಅಲ್ವರಾ? ಆ ಥರ ಆನ್ಸರ್ ಮಾಡೋದು. ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ನೀವು ನಮ್ಮ ಬಗ್ಗೆ ಅಷ್ಟೊಂದು ಇದೆ, ನಮಗೆ ನಿಮ್ಮ ಬಗ್ಗೆ ಹಂಗೆ ಹಿಂಗೆ ಅಂತಲ್ಲ ಸರ್, ನಮಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಅದಕ್ಕೆ ಏನು ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ. ಆಮೇಲೆ ಪಂಪ್ ಆಕ್ಷನ್ ಗನ್ ಅಂತ ಬಂತು. ಪಂಪ್ ಆಕ್ಷನ್ ಗನ್ ಅಂತ ಬಂದಮೇಲೆ ಅದು ಮನುಷ್ಯರನ್ನ ಸಾಯಿಸ್ತಿರ್ಲಿಲ್ಲ, ಹೊಡೆದ್ರೆ ಮುಟ್ಟು ನೋಡ್ಕೊಳ್ಬೇಕು, ಹಂಗಾಗೋದು. ಆಮೇಲೆ ಅದಕ್ಕೆ ಎದ್ರಕ್ಕೆ ಸ್ಟಾರ್ಟ್ ಮಾಡೋರು ಜನ. ಯಾಕೆಂದರೆ ಅವ್ರಿಗೆ ಗೊತ್ತು AK-47 ಅವರೆಲ್ಲ ಫೈರ್ ಮಾಡಲ್ಲ, ಇವರು ಕಲ್ಲಲ್ಲಿ ಹೊಡೆದ್ರೆ ಮಾಡೋಂಗಿಲ್ಲ ಅಂತ ಅವ್ರಿಗೂ ಗೊತ್ತು. ಹಾಗಾಗಿ ಅವ್ರು ಇದು ಮಾಡ್ತಾರೆ. ಆವಾಗ ಪಂಪ್ ಆಕ್ಷನ್ ಗನ್ ಬಂದಾಗ ಒಂದು ಸ್ವಲ್ಪ ನಮಗೆ ರಿಲೀಫ್ ಸಿಕ್ತು. ರಿಲೀಫ್ ಅನ್ನೋದಕ್ಕಿಂತಲೂ ನಮಗೊಂದು ಸ್ವಲ್ಪ ಬಲ ಬಂದಂಗೆ ಆಯಿತು. ಬಿಡಪ್ಪ, ಇದರಲ್ಲಿ ಹೊಡೆದ್ರೆ ನಾವು ಜೈಲಿಗೆ ಹೋಗೋಂಗಿಲ್ಲ, ಜನನೂ ಹೆದರುತ್ತಾರೆ ಸ್ವಲ್ಪ, ಅದರಲ್ಲಿ ಎಷ್ಟು ಅಂತ ಅವ್ರಿಗೂ ಗೊತ್ತು, ಇದರಲ್ಲೇನು ನಾವು ಸಾಯಲ್ಲ ಅಂತ. ಆಮೇಲೆ ಅವರು ಫ್ರೀ ಇರೋದ್ರಿಂದ ಕಲ್ಲು ಹೆಂಗೆ ಬೇಕಂಗೆ ಎರಿಸಿದ್ದಾರೆ. ಯಾರು ನಾವು ಹಂಗಲ್ಲ, ನಮ್ಮಲ್ಲಿ ಬುಲೆಟ್ ಪ್ರೂಫ್ 15 kg ಬುಲೆಟ್ ಪ್ರೂಫ್ ಇರುತ್ತೆ, 5 kg ರೈಫಲ್ ಇರುತ್ತೆ, ಬುಲೆಟ್ಗಳಿರ್ತವೆ.
ಅವನ್ನೆಲ್ಲ ಹೊತ್ಕೊಂಡು ನಾವು ಪ್ರೊಟೆಕ್ಷನ್ ಮಾಡಬೇಕು. ಅವ್ರನ್ನ ಎಷ್ಟು ಅಂತ ಪ್ರೊಟೆಕ್ಷನ್ ಮಾಡ್ತೀರಾ? ಮೋದಿಯವರು 2017ರಿಂದ ನಮಗೆ ಜಾಸ್ತಿ ನಮಗೊಂದು ಗೌರವ ಸಿಗೋಕ್ಕೆ ಸ್ಟಾರ್ಟ್ ಆಯ್ತಾಗ. ಅದಕ್ಕಿಂತ ಮುಂಚೆ ನಮಗೆ ಏನಪ್ಪ ಇಷ್ಟೊಂದು ಬೈತಾರೆ, ಇಷ್ಟೊಂದು ಇದು ಮಾಡ್ತಾರೆ ಅಂತ ಅನ್ನಿಸ್ತಿತ್ತು. ಆ 370 ಎಲ್ಲ ಬಂದ್ ಮಾಡಿದ್ರಲ್ಲ, ಆವಾಗೊಂದು ಬಿಡು ಇಲ್ಲಿ ಡ್ಯೂಟಿ ಆವಾಗ ಮೊದಲಂತೂ ಬೇಜಾರಾಗ್ಬಿಟ್ಟಿತ್ತು. ಯಾಕಪ್ಪ ಇಲ್ಲಿ ಇವ್ರಿಗೆ ರಕ್ಷಣೆ ಕೊಡೋಕ್ಕೆ ನಾವು ಒಗಿಸ್ಕೊಂಡು ರಕ್ಷಣೆ ಕೊಡಬೇಕಾ ಅನ್ನಿಸೋದು. ಆ 370 ಬಂದಾಗ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅವರಿಗೆ ಒಂದು ಬೆನ್ನು ಎಲುಬು ಮುರಿದೋಯ್ತು ಅಂದಂಗಾಯಿತು. ಯಾಕೆಂದರೆ ಅವರಿಗೆ ಅಲ್ಲಿಂದ ಬರೋ ಹಣ ನಿಂತೋಯ್ತು. ಫಸ್ಟು ನೋಟ್ ಬ್ಯಾನ್ ಮಾಡಿದ್ರಲ್ಲ, ಆವಾಗಲೇ ಒಂದು 25% ನಿಂತೋಯ್ತು ಹಣ ಬರೋದು. ಇನ್ನು ಹಂಗೂ ಹಿಂಗೂ ಹೆಂಗೋ ಎಕ್ಸ್ಚೇಂಜ್ ಮಾಡ್ಕೊಂಡು ಹೆಂಗೋ ಮಾಡ್ತಿದ್ರಲ್ಲ, ಈ 370 ಬಂದಾಗ ಅಲ್ಲಿ ಚೇಂಜ್ ಮಾಡಿದಾಗ ಅವರಲ್ಲಿ ಏನಿತ್ತಲ್ಲ ಪವರು ಅದೆಲ್ಲ ಮುರಿದೋದಾಗ ನಮಗೊಂದು ಧೈರ್ಯ ಏನಪ್ಪ ಬಂತು ಅಂದರೆ, ಕಲ್ಲಲ್ಲಿ ಹೊಡಿತಾವನಂತ ಯಾರೋ ಸಡನ್ನಾಗಿ ಇಟ್ಕೊಂಬಂದು ಸ್ಟೇಷನಿಗೆ ಕೊಟ್ಟಿರ್ತೀವ, ಸಾಯಂಕಾಲಕ್ಕೆ ಬಂದು ಬಿಡ್ಸ್ಕೊಂಡು ಹೋಗಿರೋರು. ಅವ್ರಿಗೆ ಆ ಒಂದು ಧೈರ್ಯದಲ್ಲಿ ಅವರು ಕೇರ್ ಮಾಡ್ತಿದ್ದಿಲ್ಲ. ಇವಾಗ ಏನು ಮಾಡಿದ್ರು, 370 ಮೇಲೆ ಹೊಡೆದಾದ್ಮೇಲೆ ತಗೊಂಡೋಗಿ ಸೀದಾ UPMP ಜೈಲು. ಇವರು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಕಾನೂನು ಅಲ್ಲಿ ನಡೆಯಲ್ಲ ಅವರಿದ್ರಲ್ಲಿ. ಅವಾಗ ಎದ್ರಕ್ಕೆ ಸ್ಟಾರ್ಟ್ ಆದ್ರಲ್ಲ, ಅವಾಗ ನೋಡಿ 75% ಸ್ಟೋನ್ ಇದು ಕಡಿಮೆ ಆಯಿತು. ಆ ಒಂದು ಬಲ ನಮಗೆ ಬಂತು, ಅವರಿಗೆ ಅದೊಂದು ಹೆದರಿಕೆ ಬಂತು. ಆಮೇಲೆ ಜಮೀನು ತೊಗೊಳಂಗಿತ್ತಿಲ್ವಲ್ಲ, ಜಮೀನು ತೊಗೊಳ್ಬೋದು ಅಂತ ಒಂದು ಇದು ಮಾಡಿದ್ರಲ್ಲ, ಆವಾಗ ಅವರಲ್ಲಿ ಹೆದರಿಕೆ ಸ್ಟಾರ್ಟ್ ಆಯಿತು. ಯಾಕಪ್ಪ ಅಂದರೆ, ಇಲ್ಲಿ ಯಾರೂ ಜಮೀನು ತೊಗೊಳ್ಳಿಲ್ಲ ಅಂದರೆ ಎಲ್ಲ ಅವರೇ ಇರ್ತಾರೆ. ಅಲ್ಲಿ ಮನೆಗಳು ನೋಡ್ಬೇಕು ನೀವು, ನಮ್ಮ ಥರ ಮನೆ ಇರಲ್ಲ ಅಲ್ಲಿ. ನಮಗೆ ಗೊತ್ತಾಗಲ್ಲ ಎಲ್ಲ ಅಂಡರ್ಗ್ರೌಂಡ್ ಐತೆ ಅಂತ. ಇಲ್ಲಿ ಅಂಡರ್ಗ್ರೌಂಡ್ ಇದ್ದರೆ 4ನೇ ಮನೆಯಿಂದ ಹೊರಗಡೆ ಕೊಂಡೋಗಿರ್ತಾರೆ. ನಾವು ಈ ಮನೆಗೆ ಗೇರ್ ಹಾಕೊಂಡಿರ್ತೀವಿ, ಇದರೊಳಗೆ ಅವನೇ ಅಂತ, ಅವನು ಯಾವ ಇದು ರಸ್ತೆಯಲ್ಲಿ ಹೋಗಿರ್ತಾನೆ ಅಂತ ಗೊತ್ತಾಗಲ್ಲ. ಅಂಥ ಸಿಚುವೇಷನಲ್ಲಿ ಅವರೇ ಇರ್ತಾರಲ್ವಾ, ಕಳಿಸ್ಬಿಡ್ತಾರೆ. ಅವ್ರಿಗೆ ದುಡ್ಡು ಬೇಕು. ಇಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಏನಂದರೆ, ಕಲ್ಲಲ್ಲಿ ಹೊಡೆದ್ರೆ ಅವರು ದುಡ್ಡು ಕೊಡ್ತಾರೆ, ಯಾರು ಪಾಕಿಸ್ತಾನದಿಂದ ಗಂಡಿದ್ದಾರೆ. ಇನ್ನೊಂದು ಹೊಡಿಬೇಡಿ ಅಂದ್ಬಿಟ್ಟು ಇಂಡಿಯಾನೂ ದುಡ್ಡು ಕೊಡುತ್ತೆ. ಇಂಡಿಯಾ ಜಾಸ್ತಿ ಅಮೌಂಟ್ ಏನಕ್ಕಪ್ಪ ಕೊಡುತ್ತೆ ಅಂದರೆ, ಶಾಂತವಾಗಿರಿ, ನಾವು ನಿಮ್ಮನ್ನ ಶಾಂತಿ ಕಾಪಾಡೋಕ್ಕೆ ಬಂದಿದ್ದೀವಿ ಅಂತ ಒಂದು ಇದರಲ್ಲಿ ಫುಲ್ ಸಹಾಯ ಮಾಡೋಕ್ಕೋಸ್ಕರ ದುಡ್ಡು ಕೊಡ್ತಾ ಇರ್ತದೆ. ಅವ್ರ ಮೈಂಡ್ ಸೆಟ್ ಹೆಂಗಾಗ್ಬಿಡ್ತು ಅಂದರೆ, ನಾವು ಸುಮ್ಮನೆ ಇದ್ದರೆ ಯಾರೂ ಮಾತಾಡ್ಸಲ್ಲ ನಮ್ಮನ್ನು. ಸುಮ್ಮನೆ ಇದ್ದರೆ ಇಂಡಿಯಾನೂ ಕೇಳಲ್ಲ, ಈ ಪಾಕಿಸ್ತಾನದವರು ಕೇಳಲ್ಲ. ನಾವು ಹೊಡಿತಾ ಅವ್ರಿಗೂ ಬಾಯಿ ಬಿಟ್ಟು ನಮ್ಮ ಫ್ರೆಂಡ್ಸು ನಮ್ಮ ಜೊತೆನೂ ಮುಸಲ್ಮಾನು ಎಲ್ಲ ನಮ್ಮ ಜೊತೆನೂ ಡ್ಯೂಟಿ ಮಾಡಿದಾರಲ್ಲ, ಅವ್ರ ಹತ್ರನೂ ನಾವು ಮಾತಾಡಿದ್ದೀವಿ. ಅವರು ಅಷ್ಟೇ ಹೇಳೋದು, ನಮಗೆ ಪಾಕಿಸ್ತಾನಕ್ಕೆ ಹೋದರೆ ನಮಗೆ ಬದುಕೋಕ್ಕಾಗಲ್ಲ, ಅದು ನಮಗೆ ಗೊತ್ತು. ಆದರೂ ನಾವು ನಮ್ಮ ಇದರಲ್ಲಿ ಇಂಡಿಯಾ ಖಿಲಾಫ್ ಯಾಕಪ್ಪ ಮಾಡ್ತಾರೆ ಅಂದರೆ, ಇಂಡಿಯಾದಿಂದ ದುಡ್ಡು ಬರುತ್ತೆ. ಮಾಡಲಿಲ್ಲ ಅಂದರೆ ಇವರು ಕೇಳಲ್ಲ, ಅವರು ಕೇಳಲ್ಲ. ಅವ್ರಿಗೆ ಗೊತ್ತು, ಇಲ್ಲಿಂದ ಕಾಶ್ಮೀರದಿಂದ ಪಾಕಿಸ್ತಾನಕ್ಕೆ ಕಳಿಸಲ್ಲ ಅಂತ ಗೊತ್ತು.